ನಮಸ್ಕಾರ ಟಿವಿ2ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಷ್ಠಾನ ಹಾಗೂ ಸನ್ರೈಸ್ ಫೌಂಡೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಹಾಗೂ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರ 118ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ರಾಮಯ್ಯನಪಾಳ್ಯದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಹಲವಾರು ಗಣ್ಯರು ಭಾಗವಹಿಸಿದ್ದರು. ಸಾವಿರಾರು ಜನರಿಗೆ ಅನ್ನದಾನ ಏರ್ಪಡಿಸಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಶ್ರೀ 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 ಶಿವಕುಮಾರ ಸ್ವಾಮೀಜಿರವರ ಭಾವಚಿತ್ರವನ್ನು ಪಲ್ಲಕ್ಕಿಯಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಅಧ್ಯಕ್ಷರಾದ ಮುನಿನಾರಾಯಣ್ ರವರು ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಶಿವಕುಮಾರ ಸ್ವಾಮೀಜಿರವರ ಮಾರ್ಗದರ್ಶನ ಎಲ್ಲರಿಗೂ ಬೇಕು ಎಂದು ಹೇಳಿದರು. ಕೊನೆ ಸಾರಿ ನೀಡ್ತಿರುತ್ತಾರೆ ಒಂದು ಸೀಟ್ ಹಾಕ್ಬಿಟ್ಟು ಮಹಾರಾಷ್ಟ್ರದ ಮಹೌ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬ್ ಸಮಾಜವಾದ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ. ಇವತ್ತು ಕೆ. ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ರಾಮಯ್ಯನಪಾಳ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಹಾಗೂ ಶ್ರೀಯುತ ಹಿರಿಯ ಅಜ್ಜ ದಿವಂಗತ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಸ್ಥಳೀಯ ಪಂಚಾಯಿತಿ ಹಾಗೂ ಹಿರಿಯರ ನಾಗರಿಕರ ಆಶೀರ್ವಾದದಿಂದ ಇವತ್ತು ದಿವಸ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿಸಿದ್ದೀವಿ. ಈ ಕಾರ್ಯಕ್ರಮ ಸದಾಕಾಲ ನಡೀಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಸಂವಿಧಾನದಲ್ಲಿ ಅಡಕ ಮಾಡಿದ್ದಾರೆ. ಶೋಷಿತರ ಪರವಾಗಿ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋದು, ಎಲ್ಲರ ಪರವಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋದು. ಯಾವುದೇ ಜನಾಂಗಕ್ಕೆಲ್ಲ ಸೀಮಿತವಾಗಿಲ್ಲ, ಯಾವುದೇ ಧರ್ಮಕ್ಕೂ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದಲ್ಲಿ ಸಾವಿರಾರು ಜಾತಿಗಳು, ನೂರಾರು ಧರ್ಮಗಳು ಇರುವಂಥ ದೇಶ ನಮ್ಮದು. ಈ ದೇಶದಲ್ಲಿ ಎಲ್ಲರೂ ಸಹ ನೆಮ್ಮದಿಯಾಗಿ ಜೀವನ ಮಾಡಬೇಕು, ಎಲ್ಲರೂ ಸಹ ಸಮಾನತರಾಗಿರಬೇಕು, ಎಲ್ಲರೂ ಸಹ ಆಶ್ರಯವಂತರಾಗಬೇಕು, ಎಲ್ಲರೂ ಸಹ ವಿದ್ಯಾವಂತರಾಗಬೇಕು, ಎಲ್ಲರೂ ಸಹ ಉದ್ಯೋಗವಂತರಾಗಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವತ್ತಿನ ದಿವಸನೇ ಕೊಟ್ಟಿದ್ದಾರೆ. ಇನ್ನೂ ಸಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಇನ್ನೂ 40% ಇನ್ನ ಕಾರ್ಯಗತಕ್ಕೆ ಬಂದಿಲ್ಲ. ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇರುವಂಥ ಆಶಯಗಳನ್ನು, ಬಡಪರವಾದಂಥ ಆಶಯಗಳನ್ನು, ವಿದ್ಯಾವಂತರ ಪರವಾದಂಥ ಆಶಯಗಳನ್ನು ರೂಢಿಗೆ ತಂದು ಜನಗಳಿಗೆ ಅನುಕೂಲ ಕಲ್ಪಿಸ್ಬೇಕು ಅಂತೇಳಿ ನಾವು ಇವತ್ತು ದಿವಸ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಒಂದು ನೋವಿನ ಸಂಗತಿ ಏನಂದರೆ ಕಾಶ್ಮೀರದಲ್ಲಿ ನಮ್ಮ ಜನ
27 ಜನ ಮೃತಪಟ್ಟಿದ್ದಾರೆ. ಇಲ್ಲಿ ಯಾರು ಲೋಪ, ಯಾರದು ಸರಿ, ಯಾರದು ತಪ್ಪು ಅನ್ನೋದು ಮುಖ್ಯ ಅಲ್ಲ. ಎಲ್ಲರೂ ನಮ್ಮ ದೇಶದ ಪ್ರಜೆಗಳು. ಯಾರಿಗೆ ಯಾವುದೇ ಮೂಲೆಯಲ್ಲಿ ನಮ್ಮ ದೇಶದ ಪ್ರಜೆಗಳಿಗೆ ಅನ್ಯಾಯ ಆದರೂ ಸಹ ಇಡೀ ದೇಶ ಕೇಂದ್ರ ಸರ್ಕಾರ ಜೊತೆಲಿ ಇರುತ್ತೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಯಾರೂ ಸಹ ಇದ್ರ ಬಗ್ಗೆ ಸರಿಯಾದಂತ ನಿರ್ಧಾರ ತಗೊಳ್ತಾ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದ್ರೆ ಈ ಹಿಂದೆನೆ 40 ಜನ ಯೋಧರು ಸತ್ರು. ಅವತ್ತು ಸಹ ಕೇಂದ್ರ ಸರ್ಕಾರ ಆಡಿಕೆ ಉತ್ತರ ಕೊಟ್ಟು ಇವತ್ತು ತನಕ ಅವ್ರು ಯಾವ ತಪ್ಪಿತಸ್ಥರು ಅಂತ ಕಂಡುಹಿಡಿಯುವಂತ ಕೆಲಸ ಮಾಡಲಿಲ್ಲ. ಇದೊಂದು ಸ್ವಲ್ಪ ನೋವಿನ ಸಂಗತಿ. ನಾವು ಇಡೀ ದೇಶ ಕೇಂದ್ರ ಸರ್ಕಾರ ಜೊತೆಲಿ ಇದ್ದೀವಿ. ಇಡೀ 140 ಕೋಟಿ ಜನನೂ ಸಹ ಇವತ್ತು ದಿವಸ ಮೋದಿ ಸರ್ಕಾರದ ಜೊತೆ ಇದ್ದೀವಿ. ಇದು ಸಂವಿಧಾನದಲ್ಲಿರುವಂತ ಇದು. ಆದ್ರೆ ಯಾವುದೇ ಕಡೆ ಒಂದು ನೋವಾಗ್ಬೇಕಾದ್ರೂ ಸಹ ಒಂದು ಸಣ್ಣ ನೋವಾದ್ರೆ ಈ ರಾಜ್ಯದ ನಮ್ಮ ರಾಜ್ಯದಲ್ಲಿ ಏನಾದ್ರೂ ಒಂದು ಸಣ್ಣ ಅಹಿತಕರ ಘಟನೆ ಆದ್ರೆ ವಿರೋಧ ಪಕ್ಷಗಳು ದೂರೋದು ಮಾತ್ರ ಮಾಡ್ತಾರೆ ಹೊರತು ಆಡಳಿತ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ. ಇವತ್ತು ವಿರೋಧ ಪಕ್ಷ ನಾಯಕರಾದಂತ ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ರು, 60 ವರ್ಷದಿಂದ ಭಯೋತ್ಪಾದಕನೆಯನ್ನ ನಿರ್ಮೂಲನೆ ಮಾಡಲಿಲ್ಲ ಸಿದ್ದರಾಮಯ್ಯರೇ, ನೀವು ಕಾಂಗ್ರೆಸ್ ಅಲ್ಲಿ ಇರುವಂತ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿ ಕೇಳ್ರಿ ಅಂತ ಹೇಳ್ತಿದ್ರು. ನಿಜವಾಗೂ ನೀವು ವಿದ್ಯಾವಂತರ, ನಿಮಗ್ ಬುದ್ಧಿ ಇದೆಯಾ? ನೀವು ಕೇಳಬೇಕಾಗಿರೋದು ಕೇಂದ್ರ ಸರ್ಕಾರನ. ಸ್ವಾಮಿ, 10 ವರ್ಷ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. 10 ವರ್ಷದಲ್ಲಿ 2 ಸಾರಿ ನೀವು ಅಮಿತ್ ಶಾ ಅವರು ಗೃಹ ಸಚಿವರಾಗಿದ್ದಾರೆ. ನೀವು ಮಾಡ್ಬೇಕಾದ ಕೆಲಸನ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವರು ಜವಾಬ್ದಾರಿನ ಕೇಳಬೇಕಾಗಿ ಕೇಂದ್ರ ಸರ್ಕಾರ ಕೇಳುವಂತ ಮಾತನ್ನ ರಾಜ್ಯ ಸರ್ಕಾರ ಕೇಳೋದು ಎಷ್ಟು ಸರಿಯಾಗಿದೆ? ದಯವಿಟ್ಟು ರಾಜಕೀಯನ ಇಲ್ಲಿ ಬೆರೆಸಬೇಡಿ. ಒಂದು ಜೀವ ನೋವಿನಲ್ಲಿದ್ರೆ ಇನ್ನೊಂದು ಜೀವ ಖುಷಿ ಅಂತ ಇರುವಂತ ಪರಿಸ್ಥಿತಿನ ತರಬೇಡಿ ದಯವಿಟ್ಟು. ಇದು ಪ್ರಜಾಪ್ರಭುತ್ವವಾದ ದೇಶ. ಈ ದೇಶದಲ್ಲಿ ಯಾವುದೇ ನಾಗರಿಕರಿಗೂ ಅನ್ಯಾಯ ಆದ್ರೂ ಸಹ ಸಂಬಂಧಪಟ್ಟವರ ವಿರುದ್ಧ ಮಾತನಾಡುವಂತ ಕೆಲಸನ ಮಾಡಬೇಕು. ಅದು ಬಿಟ್ಬಿಟ್ಟು ಏಕಾಏಕಿ ಏನೋ ಒಂದು ಉಡಾಪೆ ಉತ್ತರನ ಕೊಡೋದನ್ನ ಬಿಡಬೇಕು. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ ಖಂಡಿಸುತ್ತೆ. ನೊಂದು ಜನ ಏನಿದ್ರೆ ಎಲ್ಲರೂ ಸಹ ನೀವು ಮಾಡಿದಂತ ಈ ಅಚಾತುರ್ಯನ ನಾವು ಖಂಡಿಸ್ತೀವಿ. ಜೊತೆಗೆ ಮೋದಿ ಸರ್ಕಾರದಲ್ಲಿ ಗೃಹ ಸಚಿವರಾದಂತಹ ಶ್ರೀಯುತ ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವಂತೂ ಶೋಕಿಗೆ ಇಟ್ಕೊಂಡ್ಬಿಟ್ಟಿದ್ದೀರ. ಅದು ಖಂಡಿತ ನಾವು ಶೋಕಿಗಿಲ್ಲ ಇಟ್ಕೊಂಡಿರೋದಲ್ಲ. ಎಲ್ಲಿ ನೊಂದಂತ ಜನ ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದೇ ಇದ್ದಾರೆ. ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಲಕ್ಷಾಂತರ ಜನ ಕೋಟ್ಯಾಂತರ ಕಡೆ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ದೇಶದ ಜನಗಳ ಕ್ಷಮಾಪಣೆ ಕೇಳಬೇಕು. ಅಲ್ಲಿ ಗಂಟ ನಿಮ್ಮನ್ನು ನಾವು ಸಹಾಯ ಮಾಡಕ್ಕಾಗಲ್ಲ. ಇವತ್ತಿನ ದಿವಸ ಏನಾದ್ರೂ ಕಾಶ್ಮೀರದಲ್ಲಿ ನರಮೇಧ ಆಗಿದೆ ಅಂದ್ರೆ ಅದಕ್ಕೆ ನೇರವಾದ ಕಾರಣ ದೇಶದ ಗೃಹ ಸಚಿವರು ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಇಂಥ ಅಚಾತುರ್ಯ ಆಗ್ತಿರಲಿಲ್ಲ. ಇಲ್ಲಿ ಇಂಟೆಲಿಜೆನ್ಸಿನೂ ನಿಮ್ ಕೈಯಲ್ಲೇ ಇದೆ, ಗುಪ್ತಚರ ಇಲಾಖೆನೂ ನಿಮ್ ಕೈಯಲ್ಲೇ ಇದೆ. ಆದ್ರೆ ಇನ್ನೊಬ್ಬರ ಬಗ್ಗೆ ಬೆಟ್ಟ ಹಾಕಿ ತೋರಿಸ್ತಾ ಇದ್ರೆ ದಯವಿಟ್ಟು ನೀವು ಮೊದಲು ನರೇಂದ್ರ ಮೋದಿ ಅವರು ಏನಾದ್ರೂ ದೇಶದ ಜನಕ್ಕೆ ಕೃತಜ್ಞತೆ ಸಲ್ಲಿಸಬೇಕು ಅಂದ್ರೆ ಮೊದಲು ಗೃಹ ಸಚಿವರನ್ನ ವಜಾ ಮಾಡಬೇಕು. ಗೃಹ ಸಚಿವರನ್ನ ರಾಜೀನಾಮೆ ಪಡ್ಕೊಳ್ಳೋ ಗಂಟನೂ ಸಹ ಇದು ದೇಶಕ್ಕೆ ನ್ಯಾಯ ಸಿಗೋದಿಲ್ಲ. ಸತ್ತಂತ ಈ ಕುಟುಂಬ ನೋವು ಪಡ್ತಾ ಇರೋಂಥ ಕುಟುಂಬಗಳಿಗೆ ನ್ಯಾಯ ಸಿಗೋದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಕೂಡಲೇ ಸಭೆಯನ್ನು ಕರೆದು ಸಭೆಯಲ್ಲಿ ಗೃಹ ಸಚಿವರಿಗೆ ರಾಜೀನಾಮೆ ಕೊಡಿಸುವಂತ ಕೆಲಸನ ಮಾಡಬೇಕು ಮೋದಿ ಸಾಹೇಬ್ರು ಅಂತೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಕೇಳ್ತಾ ಇದ್ದೀವಿ. ಜೊತೆಗೆ ಏನು 118ನೇ ಜನ್ಮ ದಿನಾಚರಣೆ ಮಾಡ್ತಾ ಇದ್ದೀವಿ ಸ್ವಾಮೀಜಿಗಳು. ಅವರು ಈ ನಾಡಿನ ಕಟ್ಟಂತಹ ಕಣ್ಮಣಿ. ಈ ನಾಡಿನಲ್ಲಿರುವಂತಹ ಲಕ್ಷಾಂತರ ಜನಗಳಿಗೆ ಊಟದ ಅನ್ನದಾನ ಮಾಡಿಕೊಟ್ಟವರು, ಆಶ್ರಯ ಕೊಟ್ಟವರು, ವಿದ್ಯಾದಾನ ಕೊಟ್ಟವರು. ಲಕ್ಷಾಂತರ ಜನರು ಇವತ್ತಿನ ದಿವಸ ಏನಾದರೂ ಉದ್ಯೋಗದಲ್ಲಿದ್ದಾರೆ ಅಂದ್ರೆ ಅದು ಶಿವಕುಮಾರ ಸ್ವಾಮೀಜಿಯವರಿಂದ. ಶಿವಕುಮಾರ ಸ್ವಾಮೀಜಿಯವರು ಮತ್ತೊಮ್ಮೆ ಹುಟ್ಟು ಬಂದು ಈ ನಾಡನ್ನ ಕಟ್ಟಬೇಕು ಅಂತೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ ಪ್ರತಿಷ್ಠಾನದ ವತಿಯಿಂದ ಜನ್ಮ ದಿನಾಚರಣೆ ಪುಣ್ಯಸ್ಮರಣೆ ಕಾರ್ಯಕ್ರಮನ ನಾವು ಮಾಡ್ತಾನೆ ಇರ್ತೀವಿ. ಅಂತ ವ್ಯಕ್ತಿಗಳನ್ನ ನಿರಂತರವಾಗಿ ನೆನೆಸ್ಕೊಂಡಾಗ ಮಾತ್ರ ನಾವು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜನಕ್ಕೆ ಏನಾದ್ರು ಕೊಡುವಂತ ಕೆಲಸ ನಾವು ಮಾಡ್ಬೋದು ಅಂತ ಅರ್ಥ. ಇವತ್ತು ದಿವಸ ನಾವು ಹಲವಾರು ಸಂಘ ಸಂಸ್ಥೆಗಳು ಸಾವಿರಾರು ಜನ ಸೇರಿಸ್ಕೊಂಡು ಇವತ್ತು ದಿವಸ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಹಾಗೂ ಸ್ವಾಮೀಜಿಯವರ 118ನೇ ಜನ್ಮ ದಿನಾಚರಣೆಗೆ ಸಹಕಾರ ಕೊಟ್ಟಂತ ಎಲ್ಲ ನನ್ನ ಸಂಘಟನೆ ಪದಾಧಿಕಾರಿಗಳಿಗೂ, ಸ್ಥಳೀಯ ಹಿರಿಯ ಮುಖಂಡರುಗಳಿಗೂ, ಆನಂದು, ಲಿಂಗರಾಜು, ಮೂರ್ತಿ, ಇವರೆಲ್ಲ ಸುಮಾರು ಜನ ಕೆಲಸ ಮಾಡಿದ್ದಾರೆ.
ಮುನಿರಮ್ಮ, ಜಯಮ್ಮ ಇವರೆಲ್ಲ ಸಹ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದ ಹೇಳ್ತೀನಿ. ಮತ್ತೆ ಏನು ನಮಗೆಲ್ಲ ಪ್ರೋತ್ಸಾಹ ಕೊಡುವಂಥ ಪತ್ರಿಕಾ ವರ್ಗದವರು ಬಂದಿದ್ದೀರಾ, ನಿಮಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೀನಿ. ಜೊತೆಗೆ ಪೊಲೀಸ್ ಇಲಾಖೆಯವರು ಸಹ ಶ್ರದ್ಧೆಯಿಂದ ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದೀರಾ. ನಿಮಗೂ ಸಹ ನಾನು